ಆಟೋ ಚಾಲಕರು ಜಾಸ್ತಿ ಕೊಟ್ಟೇನಾದರೂ ಗ್ಯಾಸ್ ಹಾಕ್ಸ್ಕೊಂಡ್ರೆ ಸಹಜವಾಗಿ ಗ್ರಾಹಕರ ಮೇಲೆ ಅದರ ಮೇಲೆ ಪರಿಣಾಮ ಬೀರುತ್ತೆ. ಅವ್ರು ಮೀಟರ್ ಹಾಕಲ್ಲ, ಬದಲಾಗಿ ಇಷ್ಟಕ್ಕೆ ಇಷ್ಟು ರೈಡ್ ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಬಳ್ಳಾರಿಯಲ್ಲೂ ಕೂಡ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಹಾಕಿದ್ದಾರೆ. ಗ್ಯಾಸ್ ಸಿಗದೆ ವಾಪಸ್ ಆಟೋ ಚಾಲಕರು ಇನ್ನೆಲ್ಲಿ ಓಪನ್ ಇದೆ, ಇನ್ನೆಲ್ಲಿ ಸಿಗಬಹುದು ಅಂತ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಇದು ಸದ್ಯ ಬಳ್ಳಾರಿಯಲ್ಲಿರುವಂತಹ ಸ್ಥಿತಿಗತಿ. ಆಟೋ ಚಾಲಕರು ಇವತ್ತಿನಿಂದಲೇ ಇದನ್ನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಅವರು ಪಿಕಪ್ ಮಾಡಲಿಕ್ಕೂ ಆಗ್ತಾ ಇಲ್ಲ, ಗಾಡಿ ನಿಂತಲ್ಲೇ ನಿಂತಿದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದಾಗಿ ಇದೀಗ ರಾಜ್ಯದಲ್ಲಿ ಸಿಲಿಂಡರ್ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ. ಎಲ್ಲಿಯೂ ಕೂಡ ಬಹುತೇಕ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿಯೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಆದ್ರೆ ಇದೀಗ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಜೊತೆಗೆ ಇದೀಗ ಆಟೋಗಳಿಗೆ ಆಗ್ತಕ್ಕಂತ LPG ಗ್ಯಾಸ್ ಕೂಡ ಲಭ್ಯವಾಗ್ತಿಲ್ಲ. ಹೀಗಾಗಿ ಬಹುತೇಕ ಆಟೋ LPG ಗ್ಯಾಸ್ ಸಿಗ್ತಕ್ಕಂತ ಎಲ್ಲೆಲ್ಲಿಯೂ ಕೂಡ ಇದೀಗ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಬಳ್ಳಾರಿಯಲ್ಲಿ ಇರ್ತಕ್ಕಂತ ಬಹುತೇಕ LPG ಆಟೋ ಗ್ಯಾಸ್ ತುಂಬತಕ್ಕಂತ ಬಂಕ್ಗಳಿಂದ ಎಲ್ಲಾ ಬಂಕ್ಗಳ ಮುಂದೆನೂ ಕೂಡ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಇರೋದ್ರಿಂದ ಬಹುತೇಕ ಆಟೋ ಚಾಲಕರೆಲ್ಲರೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಬಂಕ್ಗೆ ಬರ್ತಾರೆ. ಅದಾದ್ಮೇಲೆ ಅವರೆಲ್ಲರೂ ಕೂಡ ಇಲ್ಲಿಂದ ಪೆಟ್ರೋಲ್ ಗ್ಯಾಸ್ ಇಲ್ಲ ಅನ್ನುವಂತ ಮಾತನ್ನ ಕೇಳಿ ವಾಪಸ್ ಹೋಗ್ತಾ ಇರುವಂತದ್ದು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ನಮ್ ಜೊತೆಗೆ ಪೆಟ್ರೋಲ್ ಬಂಕ್ ನ ಮ್ಯಾನೇಜರ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಯಾವಾಗಿಂದ ಈ ಸಮಸ್ಯೆ ಸೃಷ್ಟಿಯಾಗಿರೋದು? ಈಗ ಒಂದು ಹಾಫ್ ಅನ್ ಅವರ್ ಆಗಿದೆ, ಖಾಲಿ ಆಗಿದೆ. ಸರ್, ಈಗ ಬಹುತೇಕ ಆಟೋ ಚಾಲಕರೆಲ್ಲರೂ ಬರ್ತಿರ್ತಾರೆ, ಏನ್ ಹೇಳ್ತಾರೆ ಸರ್? ಅವರು ಬಾಳಗೆ ಅವ್ರಿಗೂ ತೊಂದರೆ ಆಗ್ತಾ ಇದೆ. ನಾವು ಏನು ಮಾಡಕ್ ಬರಲ್ಲ, ಸ್ಟಾಕ್ ಇದ್ರಲ್ಲ ನಾವಾದ್ರೂ ಕೂಡ ಕೊಡೋದು ಅವ್ರಿಗೆ. ಬರ್ತಾ ಇದಾರೆ ಸರ್? ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಕೇಳ್ಕೊಂಡು ಹೋಗ್ತಾರ ಅಷ್ಟೇ. ಬಟ್ ಸಿಗ್ತಾ ಇಲ್ಲ ಸರ್. ಯಾವಾಗ ಬರ್ಬೋದು ಸರ್? ಬಂದ್ರೆ ನಾಳೆ ಬೆಳಗ್ಗೆ ಬರ್ಬೋದು, ಇಲ್ಲ ಮಧ್ಯಾಹ್ನ ಬರ್ಬೋದು. ಅಲ್ಲಿವರೆಗೂ ಇಲ್ಲ ಸರ್. ಈಗ ಅದ್ರ ಜೊತೆಗೆ ಆಟೋ ಚಾಲಕರುಗಳು ಕೂಡ ಇದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಈಗ ಗ್ಯಾಸ್ ಏನ್ ಸಿಗ್ತಾ ಇಲ್ವಾ ನಿಮ್ಗೆ ಎಲ್ಲಿಯೂ ಕೂಡ? ಗ್ಯಾಸ್ ಎಲ್ಲಿ ಇಲ್ರಿ, ಅಲ್ಲಿ ಗುಗರಟಿ ಕೂಡ ಇಲ್ಲ ಗ್ಯಾಸ್, ಇಲ್ಲಿ ಕೂಡ ಇಲ್ಲ ಗ್ಯಾಸ್. ಇಲ್ಲ ಅಂದ್ರೆ ಭಾಳ ತೊಂದರೆ ಆಗ್ಬಿಡ್ತೈತೆ, ನಮಗೆ ಕಷ್ಟ ಆಗ್ಬಿಡ್ತೈತೆ. ಯಾಕಂದರೆ ಬಾಡಿಗೆ ತೆಗಿಬೇಕಾ, ಗಾಡಿ ನಿಂದಿರಿಸ್ಬಿಟ್ಟೆ ಅಂದರೆ ಭಾಳ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ. ಮನೆ ಖರ್ಚು ಕೂಡ ಇದು ಆಗ್ಬಿಡ್ತೈತೆ, ಅದಕ್ಕೋಸ್ಕರ ಭಾಳ ಪ್ರಾಬ್ಲಮ್ ಆಗ್ಬಿಡುತ್ತೆ. ದಯವಿಟ್ಟು ಸ್ವಲ್ಪ ಇದು ಕ್ಲಿಯರ್ ಆಗಿಬಿಟ್ಟೈತೆ ಅಂದರೆ LPGದು ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ ಅಂತ ಆಟೋದು. ನೋಡ್ರಿ, ಇವಾಗ ಎಲ್ಲ ಮಂದಿ ಜಾಸ್ತಿ ಬಂದುಬಿಟ್ರೆ ಎಲ್ಲ, ಯಾಕಂದ್ರೆ ಬಂದು ಖಾಲಿ ಹೋಗ್ಬೇಕಂದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗ್ಬಿಡ್ತೈತೆ ರೀ. ಅದೇ ರೀತಿ ಇನ್ನೊಬ್ರು ಆಟೋ ಚಾಲಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ನಿಮಗೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ? ಇಲ್ಲ ಸರ್, ಎಲ್ಲಿಲ್ಲ. ನಮಗೆ 5ನೇ ತಾರೀಕಿಗೆ 3 ರೂಪಾಯಿ 5 ರೂಪಾಯಿ ಕೇತೆ, ಮೊನ್ನೆ 9ನೇ ತಾರೀಕಿಗೆ 5 ರೂಪಾಯಿ ಕೇತೆ. ನಾವು ಹಿಂಗೆ ದುಡ್ಕೊಂತಂದ್ರೆ ನಮಗೆ ಬರೀ ಗ್ಯಾಸ್ ಇಕ್ಕಿದ್ರೆ ನಾವು ಎಲ್ಲಿ ದುಡ್ಕೊಂಡು ಹೋಗ್ಬೇಕು ಸರ್? ಇಲ್ಲಿ ನಾವೇನು ದುಡ್ಕೊಂತಿರ್ಬೇಕು? ಹೆಂಡ್ರ ಮಕ್ಕಳು ಏನು ತಿನ್ಬೇಕು? ನಾವೆಲ್ಲ ಗ್ಯಾಸ್ ಎಲ್ಲಿ ಕಟ್ಟಬೇಕು? ನಾವು ಕಂತೆಲ್ಲಿ ಕಟ್ಕೋಬೇಕು? ನಾವು ಎಲ್ಲಿ ದುಡ್ಕೊಂಡು ತಿನ್ಬೇಕು ಸರ್? ಹಂಗೆಲ್ಲ ಎಲ್ಲಿ ಸರ್? ಎಲ್ಲಿ ಗ್ಯಾಸ್ ಹಾಕೋದು ಸರ್? ಅಂತ ಬರೀ ಗ್ಯಾಸ್ ಹಾಕಿ ಬಿಡುತ್ತೆ ನಮಗೆ. ಇಲ್ಲ ಸರ್, ಎಲ್ಲಿ ಇಲ್ಲ. ಎಲ್ಲಿ ಇಂಥವರೆಗೆ ಗ್ಯಾಸ್ ಆದ್ರೆ ಯಾರು ಬರ್ತಾರೆ ಸರ್? ಯಾರು ಕಸ್ಟಮರ್ ಹಾಕಿದ ಕೂಡಗೆ ಅಷ್ಟು ಕೊಟ್ಟರೆ ಕೂಡಗೆ ಅಷ್ಟು ಕೊಡಂಗಿಲ್ಲಪ್ಪ, ಎಷ್ಟು ಕೊಡಂಗಿಲ್ಲ. 5 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಂಗಿಲ್ಲ ಸರ್. ನಾವು ಇಷ್ಟೆಲ್ಲ ಗಟ್ಕೊಂಡು ಹೋದ್ರೆ ನಾವು ಎಲ್ಲಿ ಕೊಡ್ತಾರೆ ಸರ್? ಹಿಂಗೆಲ್ಲಿ ಅಂದ್ರೆ ಇದಿಷ್ಟು ಆಟೋ ಚಾಲಕರು ಅಂತ. ಮತ್ತೊಂದು ಕಡೆ ಗಮನಿಸಬಹುದಂದ್ರೆ ಈಗಾಗಲೇ ಆಟೋ ಚಾಲಕರುಗಳೆಲ್ಲರೂ ಕೂಡ ಆಟೋವನ್ನು ತೆಗೆದುಕೊಂಡು ಪೆಟ್ರೋಲ್ ಬಂಕಿಗೆ ಇದು LPG ಆಟೋ LPG ಗ್ಯಾಸ್ ಸಿಗ್ತಕ್ಕಂಥ ಬಂಕಿಗೆ ಬರ್ತಾರೆ. ಇಲ್ಲಿ ಎಲ್ಲೂ ಕೂಡ ಗ್ಯಾಸ್ ಸಿಗದೆ ಇರೋದ್ರಿಂದ ಅವರೆಲ್ಲರೂ ಕೂಡ ವಾಪಸ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬಳ್ಳಾರಿಯಲ್ಲಿ ಸಾಮಾನ್ಯವಾಗಿರುವಂತದ್ದು. ಅಂದ್ರೆ ಬಹುತೇಕ ಎಲ್ಲಾ LPG ಗ್ಯಾಸ್ ಸೆಂಟರ್ಗಳಲ್ಲಿಯೂ ಕೂಡ ಇದೀಗ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಇರೋದ್ರಿಂದ ಆಟೋ ಚಾಲಕರೆಲ್ಲರೂ ಕೂಡ ಒಂದ್ ರೀತಿ ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಬಾಡಿಗೆಗೋಸ್ಕರ ಆಟೋ ತೆಗೆದುಕೊಂಡು ಬಂದಿರ್ತಾರೆ. ಇನ್ನೊಂದಿಷ್ಟು ಜನ ಇಡೀ ಮನೆ ನಿರ್ವಹಣೆ ಮಾಡೋದಕ್ಕೋಸ್ಕರ ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ದಿನ ನಮ್ಮ ಆಟೋ ನಿಂತ್ರೆ ನಮಗೆ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ಗ್ಯಾಸ್ನ ಬಂಕ್ನ ಮಾಲೀಕರುಗಳು ಹೇಳುವಂತ ಮಾತು, ಇವತ್ತಿನಿಂದ ಒಂದು ಸಮಸ್ಯೆ ಸೃಷ್ಟಿಯಾಗಿರುವಂತದ್ದು. ಬಹುತೇಕ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಇನ್ನು ಯಾವಾಗ ಬರುತ್ತೆ ಅನ್ನುವಂತ ಐಡಿಯಾ ಕೂಡ ನಮಗಿಲ್ಲ ಅನ್ನುವಂತ ಅಭಿಪ್ರಾಯಗಳನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೀಗ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಅದರ ನೇರ ಹೊಡೆತ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕಹೊಮ್ಮಿ, ನಳ ಪಬ್ಲಿಕ್ ಟಿವಿ, ಬಳ್ಳಾರಿ.